ಡಿಕೆ ಬ್ರದರ್ಸ್. ಈ ಚುನಾವಣೆ ಜನರ ಪ್ರತಿಷ್ಠೆಯ ಚುನಾವಣೆ. ಇದ್ಯಾರು ನಮ್ಮ ವೈಯಕ್ತಿಕ ಪ್ರತಿಷ್ಠೆಯ ಚುನಾವಣೆ ಅಲ್ವೇ ಅಲ್ಲ. ಜನನಾಯಕ ಜನರ ಹೃದಯವನ್ನ ಗೆದ್ದು ಜನರ ವಿಶ್ವಾಸವನ್ನ ಗೆದ್ದಿರುವಂತ, ಜನರ ಆಹ್ವಾನ, ಜನರ ಆಯ್ಕೆ ಆಗಿರುವಂತ ಡಾಕ್ಟರ್ ಮಂಜುನಾಥ್ ಇವತ್ತು ಹೇಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದರು, ಅದೇ ರೀತಿ ಕರ್ನಾಟಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲ ಜನರ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರ ವಿಶ್ವಾಸವನ್ನ ಅವಿರತ 16 ವರ್ಷ ಸೇವೆಗಳನ್ನ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿರೋದು. ಹಾಗಾಗಿ ಈ ಚುನಾವಣೆ ಜನರ ಚುನಾವಣೆ, ಜನಪರವಾಗಿರೋ ಚುನಾವಣೆ. ಈ ಜನರ ಜಯ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯೋ ಹಣಶಕ್ತಿಯೋ ಅನ್ನೋಂತ ಬಹಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ನಿರ್ಣಾಯಕವಾಗಿರುವಂತ ಇಡೀ ದೇಶದಲ್ಲಿ, ಪ್ರಾಬಲಿ ಇಡೀ ದೇಶದ ಗಮನ ಸೆಳೆಯುವಂತಹ ಚುನಾವಣೆ. ಆ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬ ಇವತ್ತೆಲ್ಲರೂ ಕಾಣಲಿಕ್ಕೆ ಸಾಧ್ಯವಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಜನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೊಡುವಂತ ಮತ ಡಾಕ್ಟರ್ ಮಂಜುನಾಥ್ ಅವರ ಜೊತೆಯಲ್ಲೇನೆ ಸನ್ಮಾನ್ಯ ಜನಪ್ರಿಯ ಜನಮೆಚ್ಚಿದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೂ ಮತ ಕೊಟ್ಟಂತೆ, ಎಚ್.ಡಿ. ದೇವೇಗೌಡರಿಗೂ ಮತ ಕೊಟ್ಟಂತೆ, ಕುಮಾರಣ್ಣನವ್ರಿಗೆ ಮತ ಕೊಟ್ಟಂತೆ. ಹಾಗಾಗಿ ಈ ಎಲ್ಲ ಮತಗಳು ಜನಪರವಾಗಿ ಎಲ್ಲ ಒಗ್ಗಟ್ಟಿನ ಮತ ಒಂದು ಶಕ್ತಿಯಾಗಿ ಇವತ್ತು ಒಂದು ಉದ್ದೇಶಕ್ಕಾಗಿ ಇಡೀ ದೇಶದ ಮತ್ತು ಬೆಂಗಳೂರು ಗ್ರಾಮಾಂತರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡ್ತಿರುವಂತಹ ಒಂದು ಮತ. ಹಾಗಾಗಿ ಇವತ್ತು ಜನರ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಮ್ಮ ಏನು ಅವಿರತವಾಗಿ ಜನರ ಮಧ್ಯದಲ್ಲಿದ್ದು ಜನಪರವಾಗಿ ದುಡಿದು ಜನರ ವಿಶ್ವಾಸವನ್ನು ಗಳಿಸಿರುವಂತ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಜನಪ್ರಿಯ ಶಾಸಕರು 4 ಬಾರಿ ಜನರ ಆಶೀರ್ವಾದವನ್ನು ಪಡೆದಂತ ಮುನಿರತ್ನ ಅವರಿದ್ದಾರೆ. ಹಾಗೆ ನಮ್ಮ ಕೃಷ್ಣಪ್ಪ ಅಣ್ಣನವರು ನನಗೆ ಅಣ್ಣ ಒಂಥರ ರಾಜಕೀಯ ಗುರು. ರಾಜಕೀಯದಲ್ಲಿ ಹೇಗೆ ರಾಜಕೀಯವನ್ನ ಉತ್ತಮವಾಗಿ ಮಾಡಬಹುದು, ಜನರ ವಿಶ್ವಾಸ ಪ್ರೀತಿಯನ್ನ ಗಳಿಸಲಿಕ್ಕೆ ತಮ್ಮ ಅವಿರತವಾಗಿ 16 ವರ್ಷದಿಂದ ಎಲೆಕ್ಷನ್ ಅನ್ನ ದೇವೇಗೌಡರ ಎಲೆಕ್ಷನ್ ಇಂದ ಹಿಡಿದು ಅವರ ಅಣ್ಣನವರ ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಅನ್ನು ಮಾಡಿ ಯಶಸ್ವಿಯಾಗಿ ಜನ ಆಶೀರ್ವಾದ ಪಡೆದಂತ ಕೃಷ್ಣಪ್ಪನವರು ಮತ್ತು ಇತರ ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿಯಾಗಿ ಜನ ಆಶೀರ್ವಾದ ಪಡೆದಂತ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಇವತ್ತು ಕೆಲಸವನ್ನು ಮಾಡಿ ಈ ಚುನಾವಣೆ ಹೇಗೆ ಜನಪರವಾಗುತ್ತೆ ಮತ್ತು ಜನರ ಗಮನವನ್ನು ಸೆಳೆದು ಇವತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಮಾಡ್ತಿದ್ದಾರೆ. ಹಾಗಾಗಿ ಇಡೀ ಸಮಸ್ತ ಜನತೆಯನ್ನು ಇವತ್ತು ಅವರೇ ಸ್ವಯಂ ಪ್ರೇರಿತರಾಗಿ ಬರ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಿದ್ರು, ನಾವು 5 ಜನ ಅರ್ಜಿ ಹಾಕೋಣ ಸಾಕು, ಇನ್ನು ಯಾರು ಬೇಡ ಅಂತ. ಆದ್ರೆ ಜನ ಕೇಳ್ತಿಲ್ಲ, ಜನ ಸ್ವಯಂ ಪ್ರೇರಿತರಾಗಿಲ್ಲ, ನಾವು ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ಇದೀವಿ ಅನ್ನೋಂಥ ಸಂದೇಶವನ್ನು ಕೊಡಬೇಕು ಅಂತ ಎಲ್ಲ ನಮ್ಮ ಸಾವಿರಾರು ಜನ ಏನು ಭಾರತೀಯ ಜನತಾ ಪಾರ್ಟಿಯ ಜೆಡಿಎಸ್ ಕಾರ್ಯಕರ್ತರು, ಸಾರ್ವಜನಿಕರು, ಡಾಕ್ಟರ್ ಮಂಜುನಾಥ್ ಅವರ ಅಭಿಮಾನಿಗಳು, ಮೋದಿಯವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರ ಅಭಿಮಾನದ ಸಂಕೇತವಾಗಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.